ಸ್ಯಾಂಡಲ್ವುಡ್ಗೆ ಸಂಚಕಾರ ತರ್ತಾ ಇದ್ದಾರ ಸ್ಟಾರ್ ನಟರ ಆಪ್ತರು. ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ಸ್ಯಾಂಡಲ್ವುಡ್ಗೆ ಸಂಚಕಾರ ತರ್ತಾ ಇದ್ದಾರ ಸ್ಟಾರ್ ನಟರ ಆಪ್ತರು ಅನ್ನೋ ಪ್ರಶ್ನೆ ವ್ಯಕ್ತ ಆಗ್ತಾ ಇದೆ. ನಟ ದರ್ಶನ್ ಆಪ್ತ ನಾಗರಾಜ್ ಆಯ್ತು, ಹಾಗಾದ್ರೆ ಈಗ ಯಾರು? ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲಿನ ಹಲ್ಲೆ ಪ್ರಕರಣ ಪದೇ ಪದೇ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಸಂಚಕಾರ ತರ್ತಾ ಇದ್ದಾರ ಅನ್ನೋ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಟ ಧ್ರುವ ಸರ್ಜಾ ಮ್ಯಾನೇಜರ್ ಹಾಗೂ ಆಪ್ತ ಅಶ್ವಿನ್ ಬಂಧನ ಆಗಿದೆ. ಪ್ರಶಾಂತ್ ಅಶ್ವಿನ್ ಬಂಧನ ಆಗಿರುವಂತದ್ದು ಪ್ರಶಾಂತ್ ಪೂಜಾರಿ ಮೇಲಿನ ಹಲ್ಲೆ ವಿಚಾರವಾಗಿ ಬಂಧನ ಆಗಿದೆ. ಧ್ರುವ ಸರ್ಜಾಗೆ ಪ್ರಶಾಂತ್ ಪೂಜಾರಿ ಆಪ್ತ ಅನ್ನೋ ಕಾರಣಕ್ಕೆ ಹಲ್ಲೆ ನಡೆಸಿದ್ರ ಅನ್ನೋ ಪ್ರಶ್ನೆಗಳು ವ್ಯಕ್ತ ಆಗ್ತಾ ಇದೆ. ಪ್ರಶಾಂತ್ ಮೇಲೆ ಹಲ್ಲೆ ಮಾಡಿರುವ ಹರ್ಷ ಮತ್ತೆ ಸುಭಾಷ್ ಇದೀಗ ಬಂಧನಕ್ಕೆ ಒಳಗಾಗಿದ್ದಾರೆ. ಹಲ್ಲೆ ಮಾಡಿಸಿದ್ದು ಧ್ರುವ ಬಳಿ ಕೆಲಸ ಮಾಡ್ಕೊಂಡಿದ್ದಂತ ನಾಗೇಂದ್ರ ಅನ್ನೋ ಒಂದಷ್ಟು ಮಾಹಿತಿ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಧ್ರುವ ಸರ್ಜಾಗೆ ನಾಗೇಂದ್ರ ಚಾಲಕನಾಗಿ ಕೆಲಸ ಮಾಡಿದ್ದ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಾಗೇಂದ್ರಗೆ ಸಾಥ್ ಕೊಟ್ಟಿದ್ದೆ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವೇನಾದ್ರೂ ಸೆಲೆಬ್ರಿಟಿಗಳ ಜೊತೆ ಕೆಲಸ ಮಾಡ್ತಾ ಇದೀವಿ ಅನ್ನೋದೇನಾದ್ರೂ ಇವ್ರ ಮನಸ್ಸಲ್ಲಿ ಬರ್ತಾ ಇದೆಯಾ ಅನ್ನೋ ಒಂದಷ್ಟು ಗೊಂದಲಗಳು ಮೂಡ್ತಾ ಇದೆ. 4 ಆರೋಪಿಗಳನ್ನ ಇದೀಗ ಬನಶಂಕರಿ ಪೊಲೀಸರು ಬಂಧನ ಮಾಡಿದ್ದಾರೆ. ಕಳೆದ ವರ್ಷ ಅಶ್ವಿನ್ಗೆ ದುಬಾರಿ ಕಾರನ್ನ ಗಿಫ್ಟ್ ನೀಡಿದಂತ ಧ್ರುವ ಸರ್ಜಾ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಇತ್ತೀಚೆಗೆ ಧ್ರುವಗೆ ಆತ್ಮೀಯನಾಗಿದ್ದಂತ ಪ್ರಶಾಂತ್ ಪೂಜಾರಿ ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ಯಾಂಡಲ್ವುಡ್ಗೆ ಸಂಚಕಾರ ತರ್ತಾ ಇದ್ದಾರ ಸ್ಟಾರ್ ನಟರ ಆಪ್ತರು ಅನ್ನೋದಂತೂ ಇಲ್ಲಿ ಸ್ಪಷ್ಟವಾಗಿ ಒಂದಷ್ಟು ಪ್ರಶ್ನೆಗಳು ವ್ಯಕ್ತ ಆಗ್ತಾ ಇದೆ. ನಟ ದರ್ಶನ್ ಆಪ್ತ ನಾಗರಾಜ್ ಆಯ್ತು, ಹಾಗಾದ್ರೆ ಇವಾಗ ಯಾರು ಅಂತ ನೋಡೋದಾದ್ರೆ ನಟ ಧ್ರುವ ಸರ್ಜಾ ಅವರ ಒಂದಷ್ಟು ಏನು ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲಿನ ಹಲ್ಲೆ ಪ್ರಕರಣ ಕಾಣಿಸ್ತಾ ಇದೆ. ಏನು ನಟ ಧ್ರುವ ಸರ್ಜಾ ಮ್ಯಾನೇಜರ್ ಹಾಗೂ ಆಪ್ತ ಅಶ್ವಿನ್ ಇದೀಗ ಪೊಲೀಸರ ಬಂಧನಕ್ಕೆ ಒಳಗಾಗಿರುವಂತದ್ದು. ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅನ್ನ ಬನಶಂಕರಿ ಪೊಲೀಸರು ಬಂಧನ ಮಾಡಿದ್ದಾರೆ. ಹರ್ಷ ಮತ್ತು ಸುಭಾಷ್ ಎಂಬುವವರು ಪ್ರಶಾಂತ್ ಮೇಲೆ ಹಲ್ಲೆ ಕೂಡ ಮಾಡಿದ್ದು, ಹಲ್ಲೆ ಮಾಡಿಸಿದ್ದು ಧ್ರುವ ಸರ್ಜಾ ಬಳಿ ಕೆಲಸ ಮಾಡ್ತಾ ಇದ್ದಂತ ನಾಗೇಂದ್ರ ಅಂತ ಹೇಳಲಾಗ್ತಾ ಇದೆ. ಧ್ರುವ ಸರ್ಜಾಗೆ ನಾಗೇಂದ್ರ ಚಾಲಕನಾಗಿ ಕೆಲಸ ಮಾಡಿದ್ದ, ಇನ್ನ ನಾಗೇಂದ್ರಗೆ ಸಾಥ್ ಕೊಟ್ಟಿದ್ದೆ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅಂತ ಇದೀಗ ಒಂದಷ್ಟು ಮಾಹಿತಿ ತಿಳಿದು ಬರ್ತಾ ಇದೆ. ಪ್ರಶಾಂತ್ ಧ್ರುವ ಸರ್ಜಾಗೆ ಆಪ್ತರಾಗಿರ್ತಾರೆ. ಇಬ್ಬರ ನಡುವಿನ ಆಪ್ತತೆಯನ್ನ ನಾಗೇಂದ್ರ ಹಾಗೂ ಅಶ್ವಿನ್ಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅನ್ನ ಬನಶಂಕರಿ ಪೊಲೀಸರು ಬಂಧನ ಮಾಡಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸುರೇಖಾ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಸುರೇಖಾ, ಏನ್ ಆಗ್ತಾ ಇದೆ ಈ ಸ್ಯಾಂಡಲ್ವುಡ್ಗೆ? ಏನಾದ್ರೂ ನಟರ ಆಪ್ತರು ಸಂಚಕಾರ ತರ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಎಲ್ಲೋ ಒಂದ್ ಕಡೆ ನಿಜ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಎಸ್ ರಂಜಿತಾ, ಸ್ಯಾಂಡಲ್ವುಡ್ ನಲ್ಲಿ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಪ್ರಕರಣ ಏನು ಅಂತಂದ್ರೆ ಧ್ರುವ ಸರ್ಜಾ ಜಿಮ್ ಟ್ರೈನರ್ ಪ್ರಶಾಂತ್ ಮೇಲೆ ಮ್ಯಾನೇಜರ್ ಅಶ್ವಿನ್ ಹಲ್ಲೆ ಮಾಡಿರುವಂತದ್ದು. ಈ ಘಟನೆ ಹಿನ್ನೆಲೆಯನ್ನ ನೋಡೋದಾದ್ರೆ ಧ್ರುವ ಸರ್ಜಾ ಆಪ್ತ ಮ್ಯಾನೇಜರ್ ಅಶ್ವಿನ್
ಆಗಿರ್ತಾರೆ. ಪ್ರಕರಣ ನಡೆದು 3 ತಿಂಗಳು ಬಳಿಕ ಈಗ ಅರೆಸ್ಟ್ ಮಾಡಿರುವಂತದ್ದು ಆರೋಪಿಗಳನ್ನ. ಈ ಆರೋಪಿಗಳು ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಮತ್ತೆ ಕಾರು ಚಾಲಕ ನಾಗೇಂದ್ರ ಇಬ್ರು ಸೇರಿ ಕನಕಪುರ ಮೂಲದ ಸುಭಾಷ್ ಮತ್ತೆ ಹರ್ಷ ಎಂಬುವವರಿಂದ ಹಲ್ಲೆ ಮಾಡ್ಸಿರ್ತಾರೆ. ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ಮಾಡ್ಸಿರುವಂತದ್ದು. ಇದು ಪ್ರಶಾಂತ್ ಪೂಜಾರಿ ಅತ್ಯಾಪ್ತ ಅನ್ನೋ ಕಾರಣಕ್ಕೋಸ್ಕರ, ಧ್ರುವ ಸರ್ಜಾಗೆ ಅತ್ಯಾಪ್ತ ಅನ್ನೋ ಕಾರಣಕ್ಕೋಸ್ಕರ ಹಲ್ಲೆ ಮಾಡಿರುವಂತದ್ದು ಅನ್ನೋ ವಿಚಾರ ಕೂಡ ಕೇಳ್ ಬರ್ತಾ ಇದೆ. ಧ್ರುವ ಸರ್ಜಾ ಅಶ್ವಿನ್ ಮತ್ತೆ ಕಾರು ಚಾಲಕ ನಾಗೇಂದ್ರ ಇಬ್ರು ಸೇರಿ ಕನಕಪುರ ಮೂಲದ ಹರ್ಷ ಮತ್ತೆ ಸುಭಾಷ್ ಎಂಬುವವರಿಂದ ಹಲ್ಲೆ ಮಾಡ್ಸಿರುವಂತದ್ದು. ಈ ಘಟನೆ ಮೇ 26ರಲ್ಲಿ ನಡೆದಿರುತ್ತೆ. ಬನಶಂಕರಿ ವ್ಯಾಪ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಘಟನೆ ಕೂಡ ಪ್ರಕರಣ ದಾಖಲಾಗಿರುತ್ತೆ. ಈ ಘಟನೆ ಹಿನ್ನೆಲೆಯಲ್ಲಿ ಇನ್ವೆಸ್ಟಿಗೇಷನ್ ನಡೆಸಿದ ಬಳಿಕ ಸಾಕ್ಷ್ಯಾಧಾರಗಳನ್ನ ಪೊಲೀಸ್ ಕಲೆ ಹಾಕ್ತಾರೆ. ಕಲೆ ಹಾಕಿದ ಬಳಿಕ ಪಕ್ಕಾ ಮಾಹಿತಿ ಸಿಕ್ಕಿದ ಮೇಲೆ ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿರುವಂತದ್ದು. ಬೆಂಗಳೂರಿನ IPS ಅಧಿಕಾರಿ ಒಬ್ರು ಕೂಡ ಧ್ರುವ ಸರ್ಜಾ ಅವ್ರಿಗೆ ಎಚ್ಚರಿಕೆಯನ್ನ ನೀಡಿರ್ತಾರೆ. ನಿಮ್ಮ ಆಪ್ತರೇ ಕೂಡ ನಿಮ್ಗೆ ಮುಳುವಾಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನೋ ಮಾಹಿತಿ ಕೂಡ ನೀಡಿರ್ತಾರೆ. ಆದ್ರೆ ಧ್ರುವ ಸರ್ಜಾ ಅವ್ರಿಗೆ ಇಲ್ಲಿ ಏನಾಯ್ತು ಅನ್ನೋದು ಗೊತ್ತಾಗ್ತಿಲ್ಲ. ಒಟ್ಟಾರೆ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಗಳ ಅತ್ಯಾಪ್ತರೇ ಕೂಡ ಸ್ಟಾರ್ ಗಳಿಗೆ ಮುಳುವಾಗುವಂತದ್ದು ನಡೀತಾ ಇದೆ. ರಾಧಿಕಾ, ಧನ್ಯವಾದಗಳು ಸುರೇಖಾ ತಮ್ಮೆಲ್ಲ ಮಾಹಿತಿಗಾಗಿ. ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅನ್ನ ಬನಶಂಕರಿ ಪೊಲೀಸರು ಬಂಧಿಸಿದ್ದಾರೆ. ಹರ್ಷ ಮತ್ತೆ ಸುಭಾಷ್ ಎಂಬುವವರು ಪ್ರಶಾಂತ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಹಲ್ಲೆ ಮಾಡ್ತಿದ್ದು ಧ್ರುವ ಸರ್ಜಾ ಬಳಿ ಕೆಲಸ ಮಾಡ್ಕೊಂಡಿದ್ದಂತ ನಾಗೇಂದ್ರ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಧ್ರುವ ಸರ್ಜಾಗೆ ನಾಗೇಂದ್ರ ಚಾಲಕನಾಗಿಯೂ ಕೆಲಸ ಮಾಡಿದ್ದ. ಇನ್ನು ನಾಗೇಂದ್ರಗೆ ಸಾಥ್ ಕೊಟ್ಟಿದ್ದೆ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ಒಂದಷ್ಟು ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು ಸ್ಯಾಂಡಲ್ವುಡ್ ನಲ್ಲಿ ಇದೇ ತರ ಆಗ್ತಾ ಇದೆ. ಏನ್ ಆಗ್ತಾ ಇದೆ, ಒಂದು ಸ್ಯಾಂಡಲ್ವುಡ್ ನಲ್ಲಿ ಪದೇ ಪದೇ ಸ್ಟಾರ್ ಗಳಿಗೆ ಮುಳು ಆಗ್ತಾ ಇದ್ದಾರಾ ಈ ಸ್ಟಾರ್ ನಟರ ಫ್ರೆಂಡ್ಸ್ ಅಂತ ಒಂದಷ್ಟು ಗೊಂದಲಗಳು ಮೂಡ್ತಾ ಇದೆ. ಇವರು ಮಾಡುವಂತ ಕೆಲಸಗಳಿಂದ ಈ ನಟರಿಗೆ ಸಂಚಕಾರ ಬರ್ತಾ ಇದೆ. ಪೊಲೀಸರು ಸಹ ಇವರಿಗೆ ಒಂದಷ್ಟು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ನಿಮ್ಮ ಬಳಿ ನಿಮ್ಮ ಜೊತೆ ಇರುವಂತ ಸ್ನೇಹಿತರೆ ನಿಮಗೆ ಮುಳುವಾಗುವ ಸಾಧ್ಯತೆ ಇದೆ, ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನಟ ಧ್ರುವ ಸರ್ಜಾಗೆ ಒಂದಷ್ಟು ಅವರು ಮುನ್ನೆಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಂದ ಹೆಲ್ಮೆಟ್ ತಂದ, ಗಣೇಶ ಬಂದ ಹೆಲ್ಮೆಟ್ ತಂದ.
ನಾಶವೇ ಅಪಾಯ ಎಂದ ತಲೆಗೆ ರಕ್ಷಣೆ ಶಿರಸ್ತ್ರಾಣದಿಂದ ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ. ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ, ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ. ಇದೇ ಸೆಪ್ಟೆಂಬರ್ 9ರಿಂದ 14ರವರೆಗೆ ರೆಡ್ FM RJs ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ. ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ 93.5 ರೆಡ್ FM ಕೇಳಿ, ಮಸ್ತ್ ಮಜಾ ಮಾಡಿ. 93.5 Red FM ಮಸ್ತ್ ಮಜಾ ಮಾಡಿ. ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ BGS ಹಾಸ್ಪಿಟಲ್. ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ 1066ಗೆ ಕರೆ ಮಾಡಿ. ಅಪೋಲೋ 5G ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ. ಪವರ್ಡ್ ಬೈ ಫೀನಿಕ್ಸ್ ಸುಜುಕಿ. ಈಗ ಫೀನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವೆನಿಸ್ ಖರೀದಿಸಿ ಹೊಸ 4 ಕಲರ್ ಆಪ್ಷನ್ಸ್ ನೊಂದಿಗೆ. ಪ್ರಿಂಟ್ ಪಾರ್ಟ್ನರ್ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿ. ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್.